the last class we discussed chemical reactivity of alkali metals. So in this class we shall discuss general characteristics of important compounds of alkali metals. So we know that alkali metal compounds are generally form ionic compounds. Alkali metal compounds are generally form ionic compounds. Why alkali metal generally form ionic compounds? ಗೊತ್ತಾಗ್ತಿದೆಯಾ? ಆಲ್ಕಲಿ ಮೆಟಲ್ಸ್ಗಳು ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ಗಳು ಯಾವಾಗಲೂ ಕೂಡ ಅಯೋನಿಕ್ ನೇಚರ್ ಆಗಿರುತ್ತೆ. ಯಾಕೆ ಅಯೋನಿಕ್ ನೇಚರ್ ಆಗಿರುತ್ತೆ? ಬಿಕಾಸ್ alkali metal atom contain only one electron in their valence shell. ಎಲ್ಲ ಆಲ್ಕಲಿ ಮೆಟಲ್ಸ್ ಗಳಲ್ಲೂ ಕೂಡ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಗಳಿರುತ್ತೆ? ಓನ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಆ 1 ಎಲೆಕ್ಟ್ರಾನ್ ಏನಾಗುತ್ತಪ್ಪ ಲಾಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಆಲ್ಕಲಿ ಮೆಟಲ್ ಕಾಂಪೌಂಡ್ಗೂ ಕೂಡ ಏನಾಗುತ್ತೆ ಅದು ಅಯೋನಿಕ್ ಕಾಂಪೌಂಡ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ. ನಿಮಗೆ ಗೊತ್ತಾಗ್ತಿದೆಯಾ? ಏನು ಆಲ್ ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ ಆರ್ ಜನರಲಿ ಅಯೋನಿಕ್ ಇನ್ ನೇಚರ್ ಡ್ಯೂ ಟು ಯಾಕೆ ಅಂತಂದ್ರೆ electropositive nature. What is electropositive nature? The tendency of an element to lose electron. That nature of element are called ಏನಂತ ಕರಿತೀವಿ? electropositive nature ಅಂತ ಕರಿತೀವಿ. ನನಗೆ ಗೊತ್ತಾಗ್ತಿದೆಯಾ? ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ ಗಳು ಪಾಸಿಟಿವ್ ಮೀನ್ಸ್ ಈಸಿಯಾಗಿ ಏನು ಮಾಡ್ಕೊಳ್ಳುತ್ತೆ? ವೇಲೆನ್ಸ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಈ ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ಗಳು ಯಾವ ಫಾರ್ಮ್ನಲ್ಲಿ ಇರುತ್ತೆ? ಅಯೋನಿಕ್ ನೇಚರ್ನಲ್ಲಿ ಇರುತ್ತೆ. ಗೊತ್ತಾಗ್ತಿದೆ ಏನಂತ ಅಂತ ನೆಕ್ಸ್ಟ್ ನೋಡಿ. ಈಗ ಫಸ್ಟ್ ಕಾಂಪೌಂಡ್ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ಆಲ್ಕಲಿ ಮೆಟಲ್ನಲ್ಲಿ ಫಸ್ಟ್ ಕಾಂಪೌಂಡ್ಸ್ಗಳು ಯಾರು? ಸೊ ಜನರಲಿ ನಾನು ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ಅಂತ ತಗೊಂಡಿದ್ದೀನಿ. ಯಾವ ಆಲ್ಕಲಿ ಮೆಟಲ್ ಅಂತ ನಾನು ತಗೊಂಡಿಲ್ಲ. ಗೊತ್ತಾಗ್ತಿದೆ ಏನಂತ ಈ ಆಕ್ಸೈಡ್ಗಳಲ್ಲಿ ಪೊಟ್ಯಾಷಿಯಂ ಇರ್ಬೋದು ಅಥವಾ ರುಬಿಡಿಯಂ, ಸಿಲಿಸಿಯಂ, ಸೋಡಿಯಂ, ಲಿಥಿಯಂ ಯಾವುದಾದ್ರೂ ಆಕ್ಸೈಡ್ ಆಗಿರ್ಬೋದು. ಜನರಲಿ ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ಗಳಿಗೆ ಏನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಅದಕ್ಕೂ ಮುಂಚೆ ಫಸ್ಟ್ ಆಕ್ಸೈಡ್ಸ್ ಗಳು ಯಾವ ರೀತಿ ಫಾರ್ಮ್ ಆಗುತ್ತೆ? ಸೊ ನೋಡಿ, ಆಲ್ಕಲಿ ಮೆಟಲ್ಸ್ when bound in excess of oxygen, when alkali metals are bound in excess of oxygen, we get metal oxides. So alkali metals ಗಳನ್ನ ಏರ್ ಜೊತೆಲಿ ಅಥವಾ ಆಕ್ಸಿಜನ್ ಜೊತೆಲಿ ಹಾಕಿ ಹೀಟ್ ಮಾಡಿದ್ರೆ ಬರ್ನ್ ಮಾಡಿದ್ರೆ ಏನೇನು ಬರುತ್ತೆ? ಆಕ್ಸೈಡ್ಸ್ ಗಳು ಫಾರ್ಮ್ ಆಗುತ್ತೆ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. lithium when it is heated in excess of air or oxygen, we get lithium monoxide. ಏನು ಫಾರ್ಮ್ ಆಗುತ್ತೆ? lithium monoxide. ಅದೇ ರೀತಿ sodium when it is heated in excess of oxygen, we get sodium peroxide. ಏನು ಬರುತ್ತೆ? sodium peroxide. ಅದೇ ರೀತಿ potassium, rubidium and cesium when it is heated in oxygen, we get superoxides. ಏನು ಫಾರ್ಮ್ ಆಗುತ್ತೆ? superoxides. AO2, RbO2 and CSO2. ಸೊ ಇದೆಲ್ಲ ಏನಿದು? superoxides. ಇದು superoxides. ನಿಮಗೆ ಗೊತ್ತಾಗ್ತಿದೆಯಾ? ಸೊ ಯಾವನ್ನ ಈ ಆಲ್ಕಲಿ ಮೆಟಲ್ಸ್ ಗಳನ್ನ ಆಕ್ಸಿಜನ್ ಜೊತೆ ಹಾಕಿ ಹೀಟ್ ಮಾಡಿದ್ರೆ we get oxides ಗಳು ಫಾರ್ಮ್ ಆಗುತ್ತೆ. ಈಗ ಆಲ್ಕಲಿ ಮೆಟಲ್ ಲಿಥಿಯಂ ನ ತಗೊಂಡ್ರೆ when it is heated in air, we get lithium monoxide. ಏನು ಫಾರ್ಮ್ ಆಗುತ್ತೆ? monoxides. ಅದೇ ರೀತಿ when sodium is heated in oxygen, we get sodium peroxide. ಅದೇ ರೀತಿ potassium, rubidium and cesium when it is heated in air, we get superoxides. ಸೊ ನಾನು ಹೇಳಿದ್ದು ಗೊತ್ತಾಗ್ತಿದೆಯಾ? ಈಗ ಆಕ್ಸೈಡ್ ಏನು ಫಾರ್ಮ್ ಮಾಡಿದ್ದು ಅನ್ನೋದನ್ನ ಹೇಳ್ತೀನಿ. ಸೊ ಈ ಆಕ್ಸೈಡ್ಸ್ ಗೆ ಏನು ಪ್ರಾಪರ್ಟೀಸ್ ಗಳಿರುತ್ತೆ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಆಕ್ಸೈಡ್ಸ್? ಸೊ ನೋಡಿ, ಈಗ characteristic properties of oxides. So first property, no, monoxides are less stable whereas superoxides are more stable. So ಯಾವುದು? monoxides ಗಳಿಗೆ ಸ್ಟೆಬಿಲಿಟಿ ಕಡಿಮೆ, whereas superoxides ಗಳಿಗೆ ಸ್ಟೆಬಿಲಿಟಿ ಜಾಸ್ತಿ. So stability depends on ಯಾವ್ದ್ರ ಮೇಲೆ ಅಂತಂದ್ರೆ atomic size. So down the group atomic size ಜಾಸ್ತಿ ಆಗೋದ್ರಿಂದ ಸೊ ಸೂಪರ್ ಆಕ್ಸೈಡ್ಸ್ ಗಳಿಗೆ ಸ್ಟೆಬಿಲಿಟಿ ಏನೋ ಜಾಸ್ತಿ.
So first characteristic property ಗೊತ್ತಾಯ್ತಾ? ಇನ್ನು monoxides are less stable whereas superoxides are more stable. Next ಅದಾದ್ಮೇಲೆ when oxides are dissolved in water ಅಥವಾ oxides readily dissolved in water to form corresponding hydroxides. ಯಾವುದು ಆಲ್ಕಲಿ ಮೆಟಲ್ ಆಕ್ಸೈಡ್ಸ್ ಗಳನ್ನ ವಾಟರ್ ಹಾಕಿ ಡಿಸಾಲ್ವ್ ಮಾಡಿದ್ರೆ ನಿಮಗೆ ಟೇನ್ ಬರುತ್ತೆ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್. ಸೊ ಈ ಆಲ್ಕಲಿ ಮೆಟಲ್ ಆಕ್ಸೈಡ್ಸ್ ಆರ್ ಸ್ಟ್ರಾಂಗ್ ಬೇಸಸ್. ಏನಾಗಿರುತ್ತೆ? ಸ್ಟ್ರಾಂಗ್ ಬೇಸಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಗೊತ್ತಾಗ್ತಿದೆಯಾ? ಯಾವ್ದನ್ನ? when ಆಲ್ಕಲಿ ಮೆಟಲ್ ಆಕ್ಸೈಡ್ಸ್ ಆರ್ ಟ್ರೀಟೆಡ್ ವಿತ್ ವಾಟರ್ ಅಥವಾ when it is dissolved in water we get ಏನ್ ಬರುತ್ತೆ? ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್. ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಯಾವಾಗಲೂ ಕೂಡ ಏನದು? ಸ್ಟ್ರಾಂಗ್ ಬೇಸಸ್. ನೆಕ್ಸ್ಟ್ ನೋಡಿ, ಪೆರಾಕ್ಸೈಡ್ ಮತ್ತೆ ಮೊನಾಕ್ಸೈಡ್ಸ್. ಪೆರಾಕ್ಸೈಡ್ ಅಂಡ್ ಮೊನಾಕ್ಸೈಡ್ಸ್ ಆರ್ ಕಲರ್ಲೆಸ್. Peroxide and monoxides are colorless when pure. ಆಯ್ತಾ? ನೆಕ್ಸ್ಟ್ superoxides are yellow or orange in color. So color ನ ಹೇಳ್ತಾ ಇದೀನಿ. peroxide monoxides ಗಳಿಗಾಗಿತ್ತು ಅಂತಂದ್ರೆ ಕಲರ್ಲೆಸ್ ಇರುತ್ತೆ. superoxides ಗಳು ಯಾವ ಕಲರ್ ಇರುತ್ತೆ ಅಂದ್ರೆ yellow or orange color. Next the last property is peroxides are diamagnetic. Whereas superoxides are paramagnetic in nature. So what is paramagnetic? Paramagnetic means superoxides ಗಳಿಗೆಲ್ಲ it contain one or more unpaired electrons ಗಳಿತ್ತು ಅಂತಂದ್ರೆ ಅದೇನನ್ನ ಕರೀತೀವಿ? ಪ್ಯಾರಾಮ್ಯಾಗ್ನೆಟಿಕ್. ಸೊ ಸೂಪರ್ಆಕ್ಸೈಡ್ಸ್ ಗಳಲ್ಲಿ ಇಟ್ ಕಂಟೈನ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗಳಿರೋದ್ರಿಂದ ಸೂಪರ್ಆಕ್ಸೈಡ್ಸ್ ಆರ್ ಏನಂತ ಕರೀತೀವಿ? ಪ್ಯಾರಾಮ್ಯಾಗ್ನೆಟಿಕ್. ಪೆರಾಕ್ಸೈಡ್ಸ್ ಆರ್ ಡಯಾಮ್ಯಾಗ್ನೆಟಿಕ್. ಸೊ ದಿಸ್ ಆರ್ ದ ಸಮ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಯಾವ್ದು? ಆಕ್ಸೈಡ್ಸ್ ಗಳು. ನೆಕ್ಸ್ಟ್ ಹೈಡ್ರಾಕ್ಸೈಡ್ಸ್. ಸೊ ಈ ತರ ಹೇಳಿದ್ರೆ ಹೈಡ್ರಾಕ್ಸೈಡ್ಸ್ ಗಳು ಏನು ಫಾರ್ಮ್ ಆಗುತ್ತೆ? when oxides of alkali metal are treated with water, so we get metal hydroxide. ಗೊತ್ತಾಗ್ತಿದೆಯಂತ? ಆಲ್ಕಲಿ ಮೆಟಲ್ ಆಕ್ಸೈಡ್ಸ್ ಗಳನ್ನ ವಾಟರ್ ಜೊತೆಲಿ ಹಾಕಿ ಡಿಸಾಲ್ವ್ ಮಾಡಿದ್ರೆ we get ಏನ್ ಬರುತ್ತೆ? ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಗಳು ಫಾರ್ಮ್ ಆಗುತ್ತೆ. ಸೊ ಈ ಆಲ್ಕಲಿ ಮೆಟಲ್ ಹೈಡ್ರಾಕ್ಸ್ ಗಳಿಗೆಲ್ಲ ಈಗ ನಾನು ಹೇಳಿದ್ದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಸೊ ಫಸ್ಟ್ ಯಾವ ರೀತಿ ಫಾರ್ಮ್ ಆಯಿತು ಹೈಡ್ರಾಕ್ಸೈಡ್? ಆಲ್ಕಲಿ ಮೆಟಲ್ ಆಕ್ಸೈಡ್ಸ್ ಗಳಿಗೆ ವಾಟರ್ ಹಾಕಿ ಡಿಸಾಲ್ವ್ ಮಾಡೋರಿಗೆ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಫಾರ್ಮ್ ಆಗುತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಹೈಡ್ರಾಕ್ಸೈಡ್ಸ್? ಸೊ ಹೈಡ್ರಾಕ್ಸೈಡ್ಸ್ ಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ? ಸೊ ನೋಡಿ, ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ಸ್. ಕಲರ್ಲೆಸ್ ಆಗಿರುತ್ತೆ. ಕ್ರಿಸ್ಟಲೈನ್ ಸಾಲಿಡ್ಸ್ ಗೊತ್ತಾಗ್ತಿದ್ಯಾ? ಯಾವುದು? ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಗಳು ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ಗಳಾಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ಯಾವುದು? ಹೈಡ್ರಾಕ್ಸೈಡ್ಸ್, ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್, ಪರ್ಟಿಕ್ಯುಲರ್ಲಿ NaOH and KOH are deliquescent. Deliquescent means it becomes liquid. So ನಾನು ಈಗ ತಾನೇ ಹೇಳ್ಕೊಟ್ಟೆ ಏನು ಪ್ರಾಪರ್ಟಿ ಇರುತ್ತೆ? ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಗಳು ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ಕೊಟ್ಟೆ. ಬಟ್ ಆದ್ರೆ NaOH ಮತ್ತೆ KOH ಇದೆಲ್ಲ ಪರ್ಟಿಕ್ಯುಲರ್ಲಿ ಯಾವುದು? NaOH ಮತ್ತೆ KOH they are deliquescent in nature. Deliquescent means it becomes liquid. So ಅದನ್ನ ನಾನು ಯಾವುದು ಏರ್ಗೆ ಎಕ್ಸ್ಪೋಸ್ ಮಾಡಿಟ್ರೆ NaOH ಮತ್ತೆ KOH ನ ಬೇಗನೆ ಏನಾಗ್ತಾ ಇರುತ್ತೆ? ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಸೊ ಡಿಲಿಕ್ವಿಸೆಂಟ್ ಮೀನ್ಸ್ ಇಟ್ ಬಿಕಮ್ಸ್ ಲಿಕ್ವಿಡ್. ಸೊ ಈ ಎರಡಕ್ಕೆ ಮಾತ್ರ NaOH ಮತ್ತೆ KOH ಮಾತ್ರ ಪ್ರಾಪರ್ಟಿ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಸೊ ಯಾವುದು? ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಗಳಿದೆಯಲ್ಲ, ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ಸ್ಟ್ರಾಂಗ್ ಬೇಸಸ್. ಗೊತ್ತಾಗ್ತಿದೆಯಾ? ಯಾಕೆ ಅಂತಂದ್ರೆ when it is dissolved in water it readily release OH minus ions. ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ಸ್ಟ್ರಾಂಗ್ ಬೇಸಸ್. ಯಾಕೆ ಅಂತಂದ್ರೆ when it is dissolved in solution
it readily release OH minus ion. Therefore the basic strength of alkali metal hydroxide increases down the group. So down the group ಏನಾಗುತ್ತೆ basic property basic strength increase ಆಗ್ತಾ ಬರುತ್ತೆ. So third property ಗೊತ್ತಾಗ್ತಿದೆಯಾ? alkali metal hydroxides ಗಳು strong bases. So when it is dissolved in water ಏನಾಗುತ್ತೆ hydroxyl ions ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. So ಹಾಗಾಗಿ the basic strength of ಯಾವುದು hydroxide increases down the group. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಏನು ಅಂತಂದ್ರೆ ಸೊ ನೋಡಿ ಈ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ರೆಡಿಲಿ ಅಫೆಕ್ಟೆಡ್ ಬೈ ವಾಟರ್. ಸೊ ಈ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಗಳು ರೆಡಿಲಿ ಅಫೆಕ್ಟೆಡ್ ಬೈ ವಾಟರ್ ಅಂದ್ರೆ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ ನ ವಾಟರ್ ಹಾಕಿ ಡಿಸಾಲ್ವ್ ಮಾಡಿದ್ರೆ ಇಟ್ ರಿಲೀಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. therefore the dissolution process is exothermic. ನಾನು ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ ನ ವಾಟರ್ ಒಳಗಡೆ ಹಾಕಿ ಡಿಸಾಲ್ವ್ ಮಾಡ್ತಿದ್ದಂಗೆ ಹೀಟ್ ಎನರ್ಜಿ ಲಿಬರೇಟ್ ಆಗುತ್ತೆ. ಸೊ ಹಂಗಾಗಿ ಡಿಸಲ್ಯೂಷನ್ ಪ್ರೋಸೆಸ್ ನ ಏನಂತ ಕರಿತೀವಿ ಎಕ್ಸೋಥರ್ಮಿಕ್. ಅಮೌಂಟ್ ಆಫ್ ಹೀಟ್ ಎನರ್ಜಿ ಲಿಬರೇಟ್ ಆಗುತ್ತೆ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಆರ್ ದ ಸಮ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಯಾವುದು ಹೈಡ್ರಾಕ್ಸೈಡ್ಸ್. ಗೊತ್ತಾಗಿದೆಯಾ? ಇದು ನಾನು ಯಾವುದು ಜನರಲಿ ನಾನು ಏನ್ ಹೇಳ್ತಾ ಇದ್ದೀನಿ ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ಗಳಿಗೆ ಏನೇನು ಪ್ರಾಪರ್ಟೀಸ್ ಇರುತ್ತೆ, ಯಾವ ರೀತಿ ಆಕ್ಸೈಡ್ ಹೈಡ್ರಾಕ್ಸೈಡ್ ಇದು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀನಿ. ಪರ್ಟಿಕ್ಯುಲರ್ಲಿ ನಾನು ಯಾವುದು ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್, ರುಬಿಡಿಯಮ್, ಸೀಸಿಯಂ ಆಕ್ಸೈಡ್, ಹೈಡ್ರಾಕ್ಸೈಡ್ ಅಂತ ತಗೊಂಡಿಲ್ಲ. ಜನರಲಿ ಯಾವುದು ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ಗಳು ಏನೇನು ಪ್ರಾಪರ್ಟಿ ಇರುತ್ತೆ. ಫಸ್ಟ್ ಕಾಂಪೌಂಡ್ ಯಾವುದು ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ಗಳಿಗೆ ಯಾವ ರೀತಿ ಫಾರ್ಮ್ ಆಯಿತು, ಏನೇನು ಪ್ರಾಪರ್ಟೀಸ್ ಇರುತ್ತೆ ಅನ್ನೋದನ್ನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ ಅನ್ನೋದನ್ನ ಹೇಳಿದ್ದೀನಿ. ಇದು ಫಸ್ಟ್ ಕಾಂಪೌಂಡ್. Next, coming to the next compound, alkali metal compound, halides. So, when alkali metals are treated with halogen, here M indicates alkali metals like lithium, sodium, potassium, rubidium, or cesium. Here X indicates halogen, that is chloro, fluoro, bromo, and iodine. When alkali metal reacts with halogen gives alkali metal halides. So halides will form ಆಗುತ್ತೆ. alkali halides will form ಆಗುತ್ತೆ. alkali metals ಗಳಿಗೆ halogen ನ ಹಾಕಿದ್ರೆ ಇಲ್ಲಿ alkali metal halides will form ಆಗುತ್ತೆ. So alkali metal halides are also prepared from ಈ alkali metal halides ಗಳನ್ನ ನಾವು ಬೇರೆ ತರನು ಪ್ರಿಪೇರ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ನೋಡಿ ಈಗ ಅದು ಮೆಟಲ್ ಆಕ್ಸೈಡ್ಸ್ ಅಥವಾ ಮೆಟಲ್ ಹೈಡ್ರಾಕ್ಸೈಡ್ಸ್ ಓರ್ ಮೆಟಲ್ ಕಾರ್ಬನೇಟ್ ಈ ಮೂರಕ್ಕೂ ಯಾವ್ದನ್ನ aqueous solution of hydrohalic acid ಅಂದ್ರೆ HCl. ಗೊತ್ತಾಗ್ತಿದೆಯಾ ಏನಂತ? ಹೈಡ್ರೋಹ್ಯಾಲಿಕ್ ಆಸಿಡ್ ಗಳನ್ನ aqueous solution ಜೊತೆಲಿ ಹಾಕ್ತಾ ಇದ್ದೀವಿ. ಇದನ್ನ ಅದನ್ನ ಮೆಟಲ್ ಆಕ್ಸೈಡ್ ಅದೇ ರೀತಿ ಹೈಡ್ರಾಕ್ಸೈಡ್ ಕಾರ್ಬೊನೇಟ್ ಗಳನ್ನ aqueous solution of hydrohalic acid ಜೊತೆ ಟ್ರೀಟ್ ಮಾಡಿದ್ರೆ we get metal halides. ನೋಡಿ ಈಗ ಆಕ್ಸೈಡ್ಸ್ ಗಳಿಗೆ ಹೈಡ್ರಾಲಿಕ್ ಆಸಿಡ್ ಹಾಕಿದ್ರೆ we get ಏನು ಬಂತು alkali metal halide plus H2O. So ಇಲ್ಲಿ ಮೆಟಲ್ 2 ಇರೋದ್ರಿಂದ ಅದಕ್ಕೆ ಏನು ಮಾಡ್ತಾ ಬ್ಯಾಲೆನ್ಸ್ ಮಾಡ್ಕೋಸ್ಕರ 2. ಸೊ ಹ್ಯಾಲೋಜನ್ ಇಸ್ತಾ ಇದ್ದವಾಗ 2. ಸೊ ಈಗ ಹೈಡ್ರೋಜನ್ ಕೂಡ 2 ಆಯಿತು. 2 ಆಕ್ಸಿಜನ್ ಒಂದೇ ಇರೋದು, ಇದಕ್ಕೆ ಆಕ್ಸಿಜನ್ 1. ಸೊ ಬ್ಯಾಲೆನ್ಸ್ ಆಯಿತು. ಸೊ ನೋಡಿ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮೆಟಲ್ ಹೈಡ್ರಾಕ್ಸೈಡ್ಗೆ aqueous solution of hydrochloric acid ನ ಹಾಕಿದ್ವಿ. we get alkali metal halides, we get halides plus H2O. ಸೊ ನೋಡಿ ಈಗ ಮೆಟಲ್ ಒಂದೇ ಇರೋದು, ಇದು ಮೆಟಲ್ ಒಂದೇ ಇರೋದು, ಹ್ಯಾಲೋಜನ್ ಕೂಡ ಒಂದೇ 1, ಹೈಡ್ರೋಜನ್ 2 ಇದೆ, ಹೈಡ್ರೋಜನ್ 2 ಇದೆ ಈ ಕಡೆ. ನೆಕ್ಸ್ಟ್ ಆಕ್ಸಿಜನ್ ಒಂದೇ ಇರೋದು ಈ ಕಡೆ, ಸೊ ಈ ಕಡೆ ಆಕ್ಸಿಜನ್ 1 ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ನೋಡಿ ಮೆಟಲ್ ಕಾರ್ಬೊನೇಟ್ಗೆ ನಾನು ಹೈಡ್ರೋಆಲಿಕ್ ಆಸಿಡ್ ನ ಹಾಕಿದ್ರೆ ಮೆಟಲ್ ಹ್ಯಾಲೈಡ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O. ಸೊ ಕಾರ್ಬೊನೇಟ್ಗೆ ನಾನು aqueous solution of hydrochloric acid ನ ಹಾಕಿದ್ರೆ ನನಗೆ ಏನು ಬರುತ್ತೆ ಹ್ಯಾಲೈಡ್ಸ್, ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್. ಗೊತ್ತಾಗ್ತಿರೋದ್ರಿಂದ ಸೊ ಬ್ಯಾಲೆನ್ಸ್ ಆಗಿದೆ ನೋಡಿ. ಮೆಟಲ್ 2 ಇದೆ, 2 ಸೊ ಹ್ಯಾಲೋಜನ್ 2 ಆಯ್ತು, ಇಲ್ಲಿ 2 ಹೈಡ್ರೋಜನ್ 2 ಇದೆ,
ಇಲ್ಲಿ ಕೂಡ 2 ಇದೆ, ಕಾರ್ಬನ್ 1 ಇದೆ, ಇದು ಕಾರ್ಬನ್ 1 ಇದೆ, ಆಕ್ಸಿಜನ್ 3 ಇದೆ. ಸೊ 2 + 1 ಇನ್ಸೈಡ್ ಆಕ್ಸಿಜನ್ 3. ಸೊ ಬ್ಯಾಲೆನ್ಸ್ ಆಗಿದೆ. ನಾನು ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಸೊ ಹ್ಯಾಲೈಡ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ? ಸೊ ಆಲ್ಕಲಿ ಮೆಟಲ್ಸ್ಗಳಿಗೆ ಹ್ಯಾಲೈಡ್ಸ್ ಹಾಕಿದ್ರೆ ಹ್ಯಾಲೈಡ್ಸ್ಗಳು ಫಾರ್ಮ್ ಆಗುತ್ತೆ, ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಫಾರ್ಮ್ ಆಗುತ್ತೆ. ಸೊ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ಗಳನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಆರ್ ಆಲ್ಸೋ ಪ್ರಿಪೇರ್ಡ್ ಫ್ರಮ್ ಯಾವ್ದ್ರಿಂದ ಅಂದ್ರೆ ಆಕ್ಸೈಡ್, ಹೈಡ್ರಾಕ್ಸೈಡ್, ಕಾರ್ಬನೇಟ್ ಆರ್ ಟ್ರೀಟೆಡ್ ವಿತ್ aqueous solution of hydrochloric acid. ಹೀಗೆ ಏನು ಬರುತ್ತೆ ಹ್ಯಾಲೈಡ್ಸ್ಗಳು ಫಾರ್ಮ್ ಆಗುತ್ತೆ. ಸೊ ನಾನು ಹೇಳಿದ ಅರ್ಥ ಆಯ್ತಾ? ಹ್ಯಾಲೈಡ್ ಪ್ರಿಪರೇಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಾವು ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಹ್ಯಾಲೈಡ್ಸ್. ಹ್ಯಾಲೈಡ್ಸ್ಗಳಿಗೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನಿರುತ್ತೆ? ಸೊ ನೋಡಿ, ಈಗ ಈ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಆರ್ ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ವಿತ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ಏನಾಗಿರುತ್ತೆ? ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ಜೊತೆಗೆ ಮೆಲ್ಟಿಂಗ್ ಪಾಯಿಂಟ್ ಏನಿರುತ್ತೆ ಜಾಸ್ತಿ, ಹ್ಯಾಸ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಹ್ಯಾಲೈಡ್ಸ್ ಆಫ್ ಲಿಥಿಯಂ are generally covalent in nature, whereas halides of other alkali metals are ionic in nature. ನೇಚರ್ ಗೊತ್ತಾಗ್ತಿದೆಯಾ? ಯಾವುದು? ಹ್ಯಾಲೈಡ್ಸ್ ಆಫ್ ಲಿಥಿಯಂ. ಫಾರ್ ಎಕ್ಸಾಂಪಲ್ ಈಗ ಲಿಥಿಯಂ ಫ್ಲೋರೈಡ್ ನ ತಗೊಂಡಿದ್ದೀವಿ, ಆಯ್ತಾ? ಈ ಹ್ಯಾಲೈಡ್ ಆಫ್ ಲಿಥಿಯಂ ಯಾವಾಗಲೂ ಕೂಡ ಯಾವ ನೇಚರ್ ಇರುತ್ತೆ? ಕೋವಲೆಂಟ್ ಇನ್ ನೇಚರ್, whereas other alkali halides are ಯಾವ ಫಾರ್ಮ್ ಇರುತ್ತೆ? ionic in nature. ನಾನು ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಸೊ ನೋಡಿ, ಹ್ಯಾಲೈಡ್ಸ್ ಆಫ್ ಲಿಥಿಯಂ ಯಾಕೆ ಕೋವಲೆಂಟ್ ಆಫ್ ಈ ನೇಚರ್ ಅಂತಂದ್ರೆ, ಸೊ ನೋಡಿ, ಅದಕ್ಕೆ ಲಿಥಿಯಂಗೆ ಸ್ವಲ್ಪ ಸೈಜು ತುಂಬಾ ಚಿಕ್ಕದು, ಗೊತ್ತಾಗ್ತಿದೆಯಾ? ಹಂಗಾಗಿ ಸೈಜ್ ತುಂಬಾ ಚಿಕ್ಕಿರೋದ್ರಿಂದ ಈ ಯಾವುದು ಹ್ಯಾಲೈಡ್ಸ್ ಆಫ್ ಲಿಥಿಯಂ ಏನಾಗಿ ಆಗ್ತಿರುತ್ತೆ? ಕೋವಲೆಂಟ್ ಇನ್ ನೇಚರ್. ಬಟ್ ಡೌನ್ ದ ಗ್ರೂಪ್ ಸೈಜ್ ಜಾಸ್ತಿ ಆಗೋದ್ರಿಂದ ಎಲೆಕ್ಟ್ರಾನ್ ಅನ್ನ ಈಸಿಗೆ ಏನ್ ಮಾಡುತ್ತದು ಲಾಸ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಾಪರ್ಟಿ ಇರುತ್ತೆ? ಅಯೋನಿಕ್ ಇನ್ ನೇಚರ್. ಸೆಕೆಂಡ್ ಪಾಯಿಂಟ್ ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಅದಾದ್ಮೇಲೆ ಆಲ್ಕಲಿ ಮೆಟಲ್ ಹ್ಯಾಲೈಡ್, the melting point and boiling point of alkali metal halide as in the order. So fluorides ಗಳಿಗೆ ಏನಿರುತ್ತೆ? ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ, ಫ್ಲೂರೋನ್, ಕ್ಲೋರೋನ್, ಬ್ರೋಮೋ, ಅಯೋಡೈನ್. ನೆಕ್ಸ್ಟ್ ಗೊತ್ತಾಗ್ತಿದೆಯಾ? So the melting point and boiling point of alkali metal halides follows the order. So ಇಲ್ಲಿ ನೋಡಿ, ನಾವು ಇದನ್ನ ಲಿಥಿಯಂ ಫ್ಲೋರೈಡ್ ಅದನ್ನ ಲಿಥಿಯಂ ಫ್ಲೋರೈಡ್. ಸೊ ಇದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ತುಂಬಾನೇ ಜಾಸ್ತಿ. ಡೌನ್ ದ ಗ್ರೂಪ್ ಏನಾಗ್ತಿರುತ್ತೆ? ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಸೈಜ್. ಲಿಥಿಯಂ ಫ್ಲೋರೈಡ್ ಅಲ್ಲಿ ಗೊತ್ತಾಗ್ತೀಯಾ? ಲಿಥಿಯಂ ಫ್ಲೋರೈಡ್ ಇದೆಯಲ್ಲ, ಈ ಲಿಥಿಯಂ ಫ್ಲೋರೈಡ್ ಅಲ್ಲಿ ಲಿಥಿಯಂ ಸೈಜ್ ಚಿಕ್ಕದು, ಫ್ಲೋರೈಡ್ ಕೂಡ ಏನಿರುತ್ತೆ? ಅಟಾಮಿಕ್ ಸೈಜ್ ಚಿಕ್ಕದು. ಜೊತೆಗೆ ಲಿಥಿಯಂ ಫ್ಲೋರೈಡ್ ಇದು ಲಿಥಿಯಂ ಫ್ಲೋರೈಡ್ಗೆ ಹೈ ಲ್ಯಾಟಿಸ್ ಎಂಥಾಲ್ಪಿ ಇರೋದ್ರಿಂದ, ಲ್ಯಾಟಿಸ್ ಎಂಥಾಲ್ಪಿ ಮೀನ್ಸ್ it is the amount of heat energy required to break the ionic compound into its constituent ions. ಈಗ ಲಿಥಿಯಂ ಫ್ಲೋರೈಡ್ ಅನ್ನೋದು ಕಾಂಪೌಂಡ್. ಈ ಕಾಂಪೌಂಡ್ ಇದನ್ನ ನಾವು ಲಿಥಿಯಂ ಅಯಾನ್ ಮತ್ತೆ ಫ್ಲೂರೈಡ್ ಅಯಾನ್ ಆಗಿ ಸ್ಪ್ಲಿಟ್ ಮಾಡೋದಕ್ಕೆ ಎಷ್ಟು ಹೀಟ್ ಎನರ್ಜಿನ ಕೊಡ್ತೀನಲ್ಲ, ಆ ಎನರ್ಜಿನ ಅಂತ ಕರಿತೀವಿ ಲ್ಯಾಟಿಸ್ ಎನರ್ಜಿ ಆರ್ ಲ್ಯಾಟಿಸ್ ಎಂಥಾಲ್ಪಿ. ಸೊ ಈ ಲಿಥಿಯಂ ಫ್ಲೋರೈಡ್ಗೆ ಹೈ ಲ್ಯಾಟಿಸ್ ಎಂಥಾಲ್ಪಿ ಇರೋದ್ರಿಂದ ನಾನು ಹೀಟ್ ಎನರ್ಜಿನ ಏನ್ ಮಾಡಬೇಕು? ಜಾಸ್ತಿ ಕೊಡಬೇಕು. ಸೊ ಹಂಗಾಗಿ ಮೆಲ್ಟಿಂಗ್ ಪಾಯಿಂಟ್ ಏನಾಯ್ತು? ಜಾಸ್ತಿ. ಬಟ್ ಅದರ ಡೌನ್ ದ ಗ್ರೂಪ್ ಏನಾಗ್ತಾ ಹೋಗುತ್ತೆ? ಲ್ಯಾಟಿಸ್ ಎಂಥಾಲ್ಪಿ ಕಡಿಮೆ. ಬಿಕಾಸ್ ಯಾಕಂದ್ರೆ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಏನಾಗ್ತಿರುತ್ತೆ? ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಹಂಗಾಗಿ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ಫಸ್ಟ್ ಪಾಯಿಂಟು, ಎಲ್ಲ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಕೂಡ ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ವಿತ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಆಫ್ ಲಿಥಿಯಂ ಆರ್ ಜನರಲಿ ಯಾವ ನೇಚರು? ಕೋವಲೆಂಟ್ ಇನ್ ನೇಚರ್. ಯಾಕೆ ಅಂತಂದ್ರೆ ಲಿಥಿಯಂಗೆ ಸ್ಮಾಲ್ ಸೈಜ್ ಇರೋದ್ರಿಂದ. ಬಟ್ ಆದ್ರೆ ಅದರ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಏನಾಗಿರುತ್ತೆ? ಅಯೋನಿಕ್ ಇನ್ ನೇಚರ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು? ದ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಫಾಲೋಸ್ ದ ಆರ್ಡರ್. ಈ ಆರ್ಡರ್ ನಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಫ್ಲೋರೈಡ್ ಗಳಿಗೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ನೆಕ್ಸ್ಟ್ ಹೋಗ್ತಾ ಏನಾಗ್ತಾ ಬರುತ್ತೆ? ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಯಾಕೆ ಫ್ಲೂರೈಡ್ಗೆ, ಲಿಥಿಯಂ ಫ್ಲೂರೈಡ್ಗೆ ಯಾವುದು ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಅಂತ ಅಂತಂದ್ರೆ ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಇರೋದ್ರಿಂದ ಬಾಂಡ್ ಲೆಂತ್ ಕಡಿಮೆ, ಅಥವಾ ಲ್ಯಾಟಿಸ್ ಎಂಥಾಲ್ಪಿ ಏನಿರುತ್ತೆ ಅದಕ್ಕೆ ತುಂಬಾ ಜಾಸ್ತಿ. ಸೊ ಹಂಗಾಗಿ ನೋಡಿ, ಬಾಂಡ್ ಅನ್ನು ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ ಅಮೌಂಟ್ ಆಫ್ ಹೀಟ್ ಎನರ್ಜಿನ
ಜಾಸ್ತಿ ಸಪ್ಲೈ ಮಾಡಬೇಕು. ಸೊ ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ವೆರಿ ಹೈ. ಸೊ ಗೊತ್ತಾಗ್ತದೆ ಏನಂತ ಅಂತ. ನೆಕ್ಸ್ಟ್ ಅದೇ ರೀತಿ ಈ ಲಿಥಿಯಂ ಫ್ಲೋರೈಡ್ ಆಲ್ ಆಲ್ಕಲಿ ಮೆಟಲ್ಸ್ metal halides are soluble in water. All alkali metal halides are soluble in water. But lithium fluoride is least ಅಥವಾ less soluble, slightly soluble in water. Lithium fluoride is slightly soluble in water. ಯಾಕೆ lithium fluoride ವಾಟರ್ ನಲ್ಲಿ ಸಾಲ್ಯುಬಲ್ ಆಗಲ್ಲ? ಲಿಥಿಯಂ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇದ್ರೂ ಲಿಥಿಯಂ ಫ್ಲೋರೈಡ್ ವಾಟರ್ ನಲ್ಲಿ ಸಾಲ್ಯುಬಲ್ ಆಗೋದು ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಯಾಕೆ ಅಂತಂದ್ರೆ ಡ್ಯೂ ಟು ಹೈ ಲ್ಯಾಟಿಸ್ ಎಂಥಾಲ್ಪಿ. ಈಗ ನಾನು ಹೇಳ್ತಿದ್ದೀನಿ ಲ್ಯಾಟಿಸ್ ಎಂಥಾಲ್ಪಿ ಅಂತಂದ್ರೆ ಏನು ಗೊತ್ತಾ? ಸೊ ಈ ಬಾಂಡ್ ಬ್ರೇಕ್ ಆಗೋದಕ್ಕೆ ಜಾಸ್ತಿ ಹೀಟ್ ಎನರ್ಜಿಗಳನ್ನು ಸಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಾ? ಯಾಕಂದ್ರೆ ಬಾಂಡ್ ಏನದು ತುಂಬಾ ಸ್ಟ್ರಾಂಗ್. ಸೊ ಹಂಗಾಗಿ ಈ ಬಾಂಡ್ ವಾಟರ್ ನಲ್ಲಿ ಹಾಕಿದ್ರು ಕೂಡ ಏನಾಗಲ್ಲ, ನಿಧಾನ ಏನು ಅಯಾನ್ಸ್ಗಳು ಪ್ರೊಡ್ಯೂಸ್ ಆಗೋದು. ಗೊತ್ತಾಗ್ತಿದೆಯಾ? ಲಿಥಿಯಂ ಆಲ್ ಆಲ್ಕಲಿ ಮೆಟಲ್ ಹ್ಯಾಲೈಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್, ಸಾಲ್ಯುಬಲ್ ಆಗುತ್ತೆ. ಬಟ್ ಆದರೆ ಲಿಥಿಯಂ ಫ್ಲೋರೈಡ್ ಇಸ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್ ಡ್ಯೂ ಟು ಹೈ ಲ್ಯಾಟಿಸ್ ಎಂಥಾಲ್ಪಿ ಇರೋದ್ರಿಂದ. ನೆಕ್ಸ್ಟ್ ಅದೇ ರೀತಿ ಸೀಸಿಯಂ ಅಯೋಡೈಡ್ ಇದೆಯಲ್ಲ, ಇದು ಕೂಡ ಇಟ್ ಈಸ್ ಆಲ್ಸೋ ವೆರಿ ಲಿಟಲ್ ಸಾಲ್ಯುಬಲ್ ಇನ್ ವಾಟರ್. ಯಾಕೆ ಅಂತಂದ್ರೆ ಸೀಸಿಯಂ ಮತ್ತೆ ಅಯೋಡೈಡ್ ಎರಡಕ್ಕೂ ಕೂಡ ಏನಿರುತ್ತೆ, ಬಿಕಾಸ್ ಆಫ್ ಲಾರ್ಜ್ ಸೈಜಸ್. ಗೊತ್ತಾಗ್ತಿದ್ದೀರಾ? ಸೀಸಿಯಂ ಅಯೋಡೈಡ್ ಇಸ್ ವೆರಿ ಲಿಟಲ್ ಸಾಲ್ಯುಬಲ್ ಇನ್ ವಾಟರ್. ಯಾಕೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ large sizes. cesium को size ಜಾಸ್ತಿ, iodide को size ಜಾಸ್ತಿ. ಸೊ ಡೌನ್ ದ ಗ್ರೂಪ್ ಹೈಡ್ರೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಇರೋದ್ರಿಂದ ಇದು ಸಾಲ್ಯುಬಿಲಿಟಿ ಕೂಡ ಏನಾಗ್ತಾ ಇರುತ್ತೆ, ಕಡಿಮೆ. ನೆಕ್ಸ್ಟ್ ಅದಾದ್ಮೇಲೆ ಸೊ ಫಿಫ್ತ್ ಪ್ರಾಪರ್ಟಿ ಏನು ಅಂತಂದ್ರೆ ಹ್ಯಾಲೈಡ್ಸ್ ಆಫ್ ಲಿಥಿಯಂ ಆರ್ ಜನರಲಿ ಏನಾಗಿರುತ್ತೆ, ಕೋವಲೆಂಟ್ ಇನ್ ನೇಚರ್. ಸೊ ಕೋವಲೆಂಟ್ ಆಗಿರೋದ್ರಿಂದ ದೇ ಆರ್ ಸಾಲ್ಯುಬಲ್ ಓನ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಗೊತ್ತಾಗ್ತಿದೆ ಅಂತ ಅದು halides of lithium are generally covalent in nature. Therefore they are dissolved only in organic solvents like yaudappa antandre ethanol andre ethyl alcohol, ethyl acetate. So ee solvents gallalli maatra enagutte dissolve agutte. Ionic compounds galagidre maatra it is soluble only in water. So the halides of lithium yavallu kuda covalent in nature ಆಗಿರೋದ್ರಿಂದ they are soluble only in organic solvents like ethyl alcohol, acetone, ethyl acetate, etc. Next ಅದೇ ರೀತಿ lithium chloride it is soluble in ಯಾವ್ದ್ರಲ್ಲಿ ಅಂದ್ರೆ pyridine. ಯಾವ್ದು soluble ಆಗುತ್ತೆ, pyridine. So these are the some characteristic properties of halides. Next coming to the third compound, that is oxo acids. So what are oxo acids? Oxo acids are those in which acidic proton on hydroxyl group and also oxo group are attached to the same atom are called oxo acids. So ನೋಡಿ, for example ಇವಾಗ carbonic acid formula is H2CO3. So ಇದನ್ನ ಇಲ್ಲಿ ಬರೀಬಹುದು. So ನೋಡಿ, ಈಗ carbon so it contains 2 hydroxyl group OH double bond O. So ನೋಡಿ H2CO3 ಸೊ ನೋಡಿ ಈ ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯಲ್ಲ, ಈ ಹೈಡ್ರಾಕ್ಸಿಲ್ ಗ್ರೂಪ್ ನಲ್ಲಿ ಇರುವಂತ ಹೈಡ್ರೋಜನ್ ಇದೆಯಲ್ಲ ಅದು ಯಾವಾಗಲೂ ಕೂಡ ಅಸಿಡಿಕ್ ಏನಾಗಿರುತ್ತೆ, ಅಸಿಡಿಕ್. ಸೊ ನೋಡಿ ಈಗ ಈ ತರ ಡೆಫಿನಿಷನ್ ಇರುತ್ತೆ, ಆಕ್ಸೋ ಆಸಿಡ್ಸ್ ಆರ್ ದೋಸ್ ಇನ್ ವಿಚ್ acidic proton on hydroxyl group and also oxo group. O double bond ಇದೆಯಲ್ಲ, ಡಬಲ್ ಬಾಂಡ್ O ಇದೆಯಲ್ಲ, ಇದನ್ನ ಕರಿತೀವಿ oxo group. Acidic proton on hydroxyl group and also oxo group are attached to the same atom are called ಏನಂತ ಕರಿತೀವಿ, oxo acids. Example ಯಾವುದು, carbonic acid, nitric acid, sulfuric acid. These are all example for oxo acids. So nitric acid ಅಲ್ಲಿ ನೋಡಿ nitrogen ಇದೆ, so only one hydrogen ಇರೋದ್ರಿಂದ OH
ನೆಕ್ಸ್ಟ್ ಡಬಲ್ ಬಾಂಡ್ O, ಡಬಲ್ ಬಾಂಡ್ O. ಗೊತ್ತಾಗ್ತಿದೆಯಾ? ಎರಡು ಆಕ್ಸೋ ಗ್ರೂಪ್, ಅಸಿಟಿಕ್ ಪ್ರೋಟಾನ್ ಹೈಡ್ರಾಕ್ಸಿಲ್ ಗ್ರೂಪ್, ಆಕ್ಸೋ ಗ್ರೂಪ್ ಅಟ್ಯಾಚ್ ಟು ಸೇಮ್ ಆಟಮ್ ಆಗಿತ್ತು ಅಂದ್ರೆ ಏನಂತ ಕರಿತೀವಿ? ಆಕ್ಸೋ ಆಸಿಡ್ಸ್. ಗೊತ್ತಾಯ್ತಾ? ವಾಟ್ ಆರ್ ಆಕ್ಸೋ ಆಸಿಡ್ಸ್? Oxo acids are those in which acidic proton or hydroxyl group and also oxo group are attached to the same atom are called oxo acids. Example is carbonic acid, nitric acid, sulfuric acid, etc. So nodika, what is the characteristic properties of oxo acids? When alkali metals are treated with oxo acids ಇಲ್ಲಿ ಎಷ್ಟು ಹೇಳ್ತಾ ಇದೆ? ಆಕ್ಸೋ ಆಸಿಡ್ಸ್ ಗಳು ಏನಾಗಿರುತ್ತೆ? ಯಾವಾಗಲೂ ಆಸಿಡ್ಸ್. ಆಲ್ಕಲಿ ಮೆಟಲ್ಸ್ ಗಳು ಯಾವಾಗಲೂ ಕೂಡ ಏನ್ ಪ್ರಾಪರ್ಟಿ ಇರುತ್ತೆ? ಅದಕ್ಕೆ ಬೇಸ್. ಸೊ ಆಸಿಡ್ ಬೇಸ್ ಕಂಬೈನ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ? ಸಾಲ್ಟ್ಸ್. ಸೊ ನೋಡಿ, when alkali metals are treated with oxo acid we get in ಬಂತು salts. ಸೊ ಈ salts ಗಳು soluble in water and also stable to heat. The salts ಗಳಿಗೆಲ್ಲ ಯಾವುದು ಆಸಿಡ್ ಬೇಸ್, ಯಾವುದು ಆಲ್ಕಲಿ ಮೆಟಲ್ಸ್ ಗಳು ಮತ್ತೆ ಆಕ್ಸೋ ಆಸಿಡ್ಸ್ ಎರಡು ಕಂಬೈನ್ ಆದ್ಮೇಲೆ ಏನು ಫಾರ್ಮ್ ಆಯ್ತು? ಸಾಲ್ಟ್ಸ್. ಸೊ ದೀಸ್ ಸಾಲ್ಟ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಜೊತೆಗೆ ಅಂಡ್ ಸ್ಟೇಬಲ್ ಟು ಹೀಟ್. ಸ್ಟೇಬಲ್ ಟು ಹೀಟ್ ಮೀನ್ಸ್ ಅದು ಯಾವಾಗಲೂ ಕೂಡ ಏನಾಗುತ್ತಪ್ಪ? ಎಷ್ಟೇ ಹೀಟ್ ಮಾಡಿದ್ರು ಇಟ್ ಡಸ್ ನಾಟ್ ಅಂಡರ್ಗೋ ಡಿಕಂಪೋಸಿಷನ್. ಅದನ್ನೇನಂತ ಕರಿತೀವಿ? ಸ್ಟೇಬಲ್ ಟು ಹೀಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ರೀತಿ their metal carbonate and metal hydrogen carbonate are also stable to heat. That means alkali metal carbonate ಅದೇ ರೀತಿ alkali metal hydrogen carbonate ಅಂದ್ರೂ ಒಂದೇ, ಬೈಕಾರ್ಬೊನೇಟ್ ಅಂದ್ರೂ ಒಂದೇ, ಎರಡೂ ಕೂಡ ಏನಾಗಿರುತ್ತೆ? they are also stable to heat. ಅಂದ್ರೆ ಅದು ಕೂಡ ಏನಾಗಲ್ಲ, ಹೀಟ್ ಮಾಡಿದ್ರೆ it does not undergo decomposition ಆಗಲ್ಲ. ಅದೇ ರೀತಿ ಡೌನ್ ದ ಗ್ರೂಪ್ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಜಾಸ್ತಿ ಆಗ್ತಿದೆ ಅಂದ್ರೆ the stability of carbonate and bicarbonate also increases down the group. So down the group ಲ್ಯಾಟಿಸ್ ಎಂಥಾಲ್ಪಿ ಕಡಿಮೆ ಆಗ್ತಾ ಹೋಗೋದ್ರಿಂದ ಎನರ್ಜಿ ಕಡಿಮೆ ಅಂತಂದ್ರೆ ಸ್ಟೆಬಿಲಿಟಿ ಏನಿರುತ್ತೆ? ಜಾಸ್ತಿ. ಸೊ ಹಂಗಾಗಿ ಕಾರ್ಬೊನೇಟ್, ಮೆಟಲ್ ಕಾರ್ಬೊನೇಟ್ ಮತ್ತೆ ಮೆಟಲ್ ಬೈಕಾರ್ಬೊನೇಟ್ಸ್ ಗಳ ಸ್ಟೆಬಿಲಿಟಿ ಡೌನ್ ದ ಗ್ರೂಪ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಗ್ತದೆ ಪ್ರಾಪರ್ಟೀಸ್. ನೆಕ್ಸ್ಟ್ ಅದೇ ರೀತಿ ಲಿಥಿಯಂ ಕಾರ್ಬೊನೇಟ್ ಇದೆಯಲ್ಲ, ಲಿಥಿಯಂ ಕಾರ್ಬೊನೇಟ್ ಇಟ್ ಇಸ್ ನಾಟ್ ಸ್ಟೇಬಲ್ ಟು ಹೀಟ್. ಲಿಥಿಯಂ ಕಾರ್ಬೊನೇಟ್ ನಾನು ಹೀಟ್ ಮಾಡ್ತಿದ್ದೇನೆ ಅಂದ್ರೆ it decomposes to give lithium oxide and carbon dioxide. ಲಿಥಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗುತ್ತೆ? ಅದು ಡಿಕಂಪೋಸ್ ಆಗುತ್ತೆ. ಸೊ ನೋಡಿ, ಗೊತ್ತಾಗಿದೆ. ನಾನು ಫಸ್ಟ್ ಏನ್ ಹೇಳಿದೆ? ಕಾರ್ಬೊನೇಟ್ ಮತ್ತೆ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಬೈಕಾರ್ಬೊನೇಟ್ ಎರಡೂ ಕೂಡ ಸ್ಟೇಬಲ್ ಟು ಹೀಟ್ ಅಂತ ಹೇಳಿದೆ. ಅದಕ್ಕೆ ಸ್ಟೆಬಿಲಿಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂತಾನೂ ಹೇಳಿದೆ. ಬಟ್ ಆದ್ರೆ ಲಿಥಿಯಂ ಕಾರ್ಬೊನೇಟ್ ಇದೆಯಲ್ಲ, ಇದೇನಾಗುತ್ತೆ? ಇಟ್ ಇಸ್ ನಾಟ್ ಸ್ಟೇಬಲ್ ಟು ಹೀಟ್. ದಟ್ ಮೀನ್ಸ್ when it is heated it undergo decomposition gives oxide and carbon dioxide ನ ಫಾರ್ಮ್ ಮಾಡುತ್ತೆ. ಸೊ ನೋಡಿ, ಯಾಕೆ ಅಂತಂದ್ರೆ ಈ ಲಿಥಿಯಂ ಏನಿರುತ್ತಪ್ಪ ಸೈಜ್ ತುಂಬಾನೇ ಚಿಕ್ಕದು, ಕಾರ್ಬೊನೇಟ್ ಗೆ ಸೈಜ್ ಏನಿರುತ್ತೆ? ಲಾರ್ಜ್ ಸೈಜ್ ಇರುತ್ತೆ. ಸೊ ಹಂಗಾಗಿ ಡ್ಯೂ ಟು ಲಾರ್ಜ್ ಸೈಜ್ ಡಿಫರೆನ್ಸಸ್ ಬಿಟ್ವೀನ್ ಲಿಥಿಯಂ ಅಯಾನ್ ಅಂಡ್ ಕಾರ್ಬೊನೇಟ್ ಅಯಾನ್ which makes the crystal lattice unstable. ಸೊ ಹಂಗಾಗಿ ಲಿಥಿಯಂ ಕಾರ್ಬೊನೇಟ್ ಏನಾಗುತ್ತೆ? ಡಿಕಂಪೋಸ್ ಆಗಿ ನಮಗೆ ಆಕ್ಸೈಡ್ಸ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಆರ್ ದ ಸಮ್ ಪ್ರಾಪರ್ಟೀಸ್, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್